ಮಾಧ್ಯಮದವ್ರಿಗೂ ಮತ್ತು ಪತ್ರಿಕೋದ್ಯಮದವ್ರಿಗೂ ಇಲ್ಲಿ ಬಂದಿರತಕ್ಕಂಥ ನನ್ನ ಎಲ್ಲ ಸ್ನೇಹಿತರಿಗೂ ಧನ್ಯವಾದ ಹೇಳ್ತಾ, ನನ್ನ ಹೆಸರು ಪ್ರಕಾಶ್ ಕೆ ಅಂಬಳೆ ಅಂತ. ಇದು ನನ್ನ ಮೊದಲನೇ ಚಿತ್ರ, ಮೊದಲನೇ ಪ್ರೆಸ್ ಮೀಟ್ ಇದು. ಖಾಲಿ ಡಬ್ಬ ಅಂದರೆ ಒಂದು ವಿಶೇಷ ಅಂತ ಹೇಳ್ಬೋದು. ಆ್ಯಕ್ಚುಲಿ ಸಿನಿಮಾದಲ್ಲಿ ಪ್ರತಿಯೊಂದು ಆರ್ಟಿಸ್ಟು ಹೆಂಗ್ ಕ್ಯಾರೆಕ್ಟ್ರು ಪ್ರತಿಯೊಂದು ಆರ್ಟಿಸ್ಟು ಮಾಡ್ತಾರಲ್ಲ, ಅದೇ ಥರ ಖಾಲಿ ಡಬ್ಬನೂ ಒಂದು ಪಾತ್ರ ಈ ಸಿನಿಮಾದಲ್ಲಿ. ಅದು ಒಂದು ಪಾತ್ರ ಅಂತ ಹೇಳ್ಬೋದು. ಅಂದರೆ ಪ್ರತಿಯೊಬ್ಬನ ಜೀವನದಲ್ಲೂ ಒಂದು ಲೈಫ್ ಅಂತ ಇರುತ್ತೆ. 21 ಏಜ್ ಆದಮೇಲೆ ಸೊ ಅವ್ನ ಲೈಫ್ ಹೆಂಗೆ ಟರ್ನ್ ಆಗುತ್ತೆ, ಸೊ ಏಜು ಟೈಮು ಅದನ್ನು ಮೀರಿದ್ರೆ ಅವ್ನ ಲೈಫು ಖಾಲಿ. ಸೊ ಹಂಗಾಗಿ ಅದಕ್ಕೋಸ್ಕರ ಈ ಸಿನಿಮಾದಲ್ಲಿ ನಾವು ಖಾಲಿ ಡಬ್ಬ ಅಂತ ಟೈಟ್ಲ್ ಇಟ್ಟಿರೋದು. ಹಾಗೆ ನಾನು ಈ ಚಿತ್ರ ಹಿಂದೆ ನಾನು 10 ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತು ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಸಂತೆಯಲ್ಲಿ ಅಂತ ಕಬೀರ, ಮತ್ತು 7 ಅಂತ ಮತ್ತು ಒಂದು ಚಾನ್ಸ್ ಕೊಡಿ, ನೀನು ಇದೆ, ಒಂದಿಷ್ಟು ಸಿನಿಮಾಗಳ ಕೆಲಸ ಮಾಡಿರುವಂಥ ಅನುಭವ ಈ ಚಿತ್ರ ಖಾಲಿ ಡಬ್ಬ ಸಿನಿಮಾ ನಿರ್ದೇಶನ ಮಾಡ್ತಾಯಿದ್ದೀನಿ. ಈ ಚಿತ್ರಕ್ಕೆ ನಾನು ಚಿತ್ರಕಥೆ ಬರೆದು, ಸಂಭಾಷಣೆ ಬರೆದು ನಿರ್ದೇಶನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಮ್ಮ ನಿರ್ಮಾಪಕರು ಮಂಜಣ್ಣ ಇವ್ರು ಕರೆದು ನನಗೆ ಒಂದು ಪ್ರಾಜೆಕ್ಟ್ನ ಮಾಡಬೇಕು ಅಂದ್ಕೊಂಡಿದ್ವಿ, ಬಾಪ ಮಾತಾಡೋಣ ಅಂತ ಕರೆದ್ರು. ಬಂದಾಗ ಡಿಸ್ಕಸ್ ಮಾಡಿದ್ರು. ಕತೆ ಬಗ್ಗೆ ಫಸ್ಟು ಸ್ಟಾರ್ಟಿಂಗು ಡಿಸ್ಕಸ್ ಮಾಡಿದ್ರು. ಇಲ್ಲಿ ಆಲ್ರೆಡಿ ಕತೆ ನಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಕತೆ ಕೇಳಿದೆ. ಕತೆ ತುಂಬ ಕ್ಯಾಚ್ ಆಗಿತ್ತು, ತುಂಬ ಚೆನ್ನಾಗಿದೆಯಲ್ಲ. ಇದ್ರ ಬಗ್ಗೆ ಟೈಟಲ್ ಬಗ್ಗೆ ಮಾತುಕತೆ ಆಡಿದಾಗ ಆಲ್ರೆಡಿ ಟೈಟ್ಲು ಅವರು ರೆಡಿ ಮಾಡಿಟ್ಟಿದ್ರು. ಖಾಲಿ ಡಬ್ಬದು ಕತೆಗೂ ಟೈಟ್ಲಿಗೂ ಪಕ್ಕ ಮ್ಯಾಚಿಂಗ್ ಆಗಿತ್ತು ಇದು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಮ್ಮ ಸರ್ ನಾಗೇಂದ್ರ ಪ್ರಸಾದ್ ಸರ್ ಹೋಗಿ ಮೀಟ್ ಆಗಿ ಸಾಹಿತ್ಯ ಅಂತ ಬರ್ಸಕ್ಕೆ ಹೋಗ್ತೀವಿ. ಅಲ್ಲಿಂದ ಮ್ಯೂಸಿಕ್ಕು ಪ್ರಾರಂಭ ಆಗುತ್ತೆ ಅವ್ರ ಕಡೆಯಿಂದ. ಕತೆ ಫುಲ್ ಹೇಳು ಅಂತ ಹೇಳ್ತಾರೆ. ಒಂದ್ಸಲ ಫುಲ್ ಕತೆ ಹೇಳ್ತೀನಿ, ಮತ್ತೆ ಇನ್ನೊಂದ್ಸಲ ಹೇಳಪ್ಪ ಅಂತಾರೆ, ಒನ್ ಮೋರ್ ಅಂದಂಗೆ. ಸೊ 2-3 ಸಲ ಕತೆ ಹೇಳಿ ಅದಕ್ಕೆ ತುಂಬ ಇನ್ವಾಲ್ವ್ ಆಗ್ತಾರೆ ಸರು. 5 ಸಾಂಗು ಸಹ ಸರ್ರೇ ಬರ್ದಿರೋದು ನಾಗೇಂದ್ರ ಪ್ರಸಾದ್ ಸರು. ಇದಕ್ಕೆ ಮ್ಯೂಸಿಕ್ ಅವರೇ ಮಾಡಿರೋದು. ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ರೀ ರೆಕಾರ್ಡಿಂಗು ಅದ್ಭುತವಾಗಿ ಬಂದಿದೆ. ಫುಲ್ಲು ನಮ್ಮ ಇಡೀ ಟೀಮ್ಗೆ ಬೆನ್ನೆಲುಬಾಗಿ ನಿಂತಿರೋದೆ ನಮ್ಮ ನಾಗೇಂದ್ರ ಪ್ರಸಾದ್ ಸರು. ಹಾಗೆ ನಮ್ಮ DOP ಸರು ಲಕ್ಕಿ ಅಂತ ಅದ್ಭುತವಾಗಿ ಮಾಡಿದ್ದಾರೆ ಕ್ಯಾಮ್ರಾ ವರ್ಕು. ಹಾಗೆ ವೆಂಕಟ್ ಸರು ಇವತ್ತು ಬಂದಿಲ್ಲ. ಇವತ್ತು ತುಂಬ ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಹಾಗೆ ಎಲ್ಲ ಯೂನಿಟು, ಎಲ್ಲ ಪ್ರೊಡಕ್ಷನ್ ಹುಡುಗರು ಎಲ್ಲ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಇವರು ನಮ್ಮ ನಾಯಕ ನಟರು ಪ್ರದೀಪು, ಪ್ರೊಡ್ಯೂಸರ್ ತಮ್ಮನೆಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗು ಎಲ್ಲೂ ಹೊಸಬ್ರು ಅಂತ ಅನ್ನಿಸ್ಲಿಲ್ಲ ನನಗೆ. ಒಂದ್ಸಲ ಕೊಟ್ಟರೆ, ಒಂದು ಪೇಜ್ ಕೊಟ್ಟರೆ ಇವಾಗ ಎಲ್ಲ ಆರ್ಟಿಸ್ಟ್ಗಳು ಹೆಂಗೆ ಮಾಡ್ತಾರೋ ಹಂಗೇನೆ ಪ್ರಿಪೇರ್ ಆಗಿ ರೆಡಿಯಾಗಿ ಒಂದು ಟೇಕಲ್ಲಿ ಮುಗಿಸ್ತಾ ಇದ್ರು. ಅದೊಂದು ನಾನು ಪ್ಲಸ್ ಆಯಿತು ಸಿನಿಮಾದಲ್ಲಿ. ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಪ್ರದೀಪ್ ಅವರು. ಹಾಗೆ ನಮ್ಮ ನಾಯಕಿ ವಿಭಾಗ ಅಂದರೆ ನಮ್ಮ ಹರಿತ್ ಅವರು ಮತ್ತು ಪ್ರಿಯಾಂಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಕುರಿ ಪ್ರತಾಪ್ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ. ಮೇನ್ ಆಗಿ ಅವ್ರು ಬಂದಿಲ್ಲ, ಯಾವುದೋ ಶೂಟಿಂಗಲ್ಲಿ ಬಿಸಿ ಇದ್ದಾರೆ ಅವರು. ನಾಗೇಂದ್ರ ಪ್ರಸಾದ್ ಸರ್ ಮೇನ್ ಆಗಿ ಲೀಡಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ನಮಸ್ಕಾರ. ಮೊದಲನೇದಾಗಿ ಈ ಖಾಲಿ ಡಬ್ಬ ಅಂತ ಟೈಟ್ಲ್ ಖಾಲಿ ಡಬ್ಬ ಅಂತ ಟೈಟ್ಲ್ ಇಟ್ಟಾಗಲೇ ತುಂಬ ಜನ ನಕ್ಕಿದೆ ಜಾಸ್ತಿ. ಬಟ್ ಒಂದು 80% ಜನ ನಮಗೆ ಚೆನ್ನಾಗಿದೆ ಟೈಟ್ಲ್ ಅಂತಿದ್ರು. ಬಟ್ ನೆಗೆಟಿವ್ ಅಲ್ಲ, ನಿಮ್ಮ ಸಿನಿಮಾ ಏನಾದರೂ ಹೊಗೆ ಹಾಕೊಂಡ್ಬಿಟ್ರೆ ಏನು ಮಾಡೋದು, ಈ ಥರ ಎಲ್ಲ ಮಾತಾಡ್ತಿದ್ರು. ಖಾಲಿ ಡಬ್ಬ, ಈ ಖಾಲಿ ಡಬ್ಬ ಟೈಟ್ಲು. ಆಮೇಲೆ ನಮ್ಮ ಮೂಲ ಕಥೆಗಾರರು ಏನು ಆರ್ಯವರ್ಧನ್ ಇದಾರಲ್ಲ, ಅವ್ರು ಹೇಳಿದ್ರು ಜೀವನ ಒಂದಂತ ಇಟ್ಬಿಡಿ, ಜೀವನ ಒಂದಂತ ಇಟ್ಟರೆ ಖಾಲಿ ಡಬ್ಬ ನೆಗೆಟಿವ್ ಆಗಿ ಕಾಣಿಸ್ಕೊಳಲ್ಲ ಅಂತ ಅವ್ರು ಹೇಳಿದ್ರು. ಅವರಿಂದ ಶುರುವಾಗಿದ್ದು. ನಾನು ಅವರು ಫಸ್ಟ್ ಡಿಸ್ಕಸ್ ಮಾಡಿದ್ದು. ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ಮೇಲೆ ನಮ್ಮ ಪ್ರಕಾಶ್ ಅವ್ರು ಬಂದು ನಾನೇನು ವಿಷಯ ಮಾತಾಡೋಕೆ ಇರಲಿಲ್ಲ, ಎಲ್ಲ ಇವರೇ ಹೇಳ್ಬಿಟ್ರು. ಇದು ಕೇವಲ ಸಿನಿಮಾ ಅಲ್ಲ, ಒಂದು ಥೇರ್ ಇದ್ದಂಗೆ. ನಾನು ನಮ್ಮ ಅಣ್ಣ ತುಂಬ ಕಷ್ಟಪಟ್ಟು ಎಳಿತಾ ಇದ್ವಿ. ಸುಮಾರು ಜನ ಪ್ರೊಡ್ಯೂಸರ್ಸ್, ಪ್ರೊಡ್ಯೂಸರ್ಸ್ ಆಗಿ ನಮ್ಮ ಅಪ್ಪಾಜಿ ಗೌಡರು ಬಂದರು, ರಾಮು ಸರ್ ಬಂದರು, ಸುಮಾರು ಜನ ಬಂದಿದ್ದು ಕೈ ಹಿಡಿದ್ರು. ಆಮೇಲೆ ಈ ಸಿನಿಮಾ ಎಷ್ಟು ಮಟ್ಟಿಗೆ ಬಂದಿತ್ತು. ನಾಗೇಂದ್ರ ಪ್ರಸಾದ್ ಅವ್ರ ಬಗ್ಗೆ ವಿಶೇಷವಾಗಿ ನಾನು ಹೇಳಲೇಬೇಕು. ಅವ್ರ ಹತ್ರ ಹೋಗಿದ್ದೆ ಲಿರಿಕ್ಸ್ಗೋಸ್ಕರ. ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಸಾಂಗ್ಗಳು ಎಲ್ಲ ತುಂಬ ಹೊಸಬ್ರು ಸಿನಿಮಾಗಳಮ್ಮ, ಸ್ವಲ್ಪ ಕ್ವಾಲಿಟಿಯಿಂದ ಇರಬೇಕು, ಬನ್ನಿ ತೋರಿಸ್ತೀನಿ ಅಂತ ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ತೋರಿಸ್ಬಿಟ್ಟು ಲಿರಿಕ್ಸ್ಗೆ ಒಂದು ಹಾಡಿಗೆ ಅಂತ ಹೋಗಿದ್ದು ನಾವು ಅಷ್ಟೇ. 5 ಹಾಡು ಮ್ಯೂಸಿಕ್ಕು. ಬಟ್ ಇಷ್ಟು ಅದ್ಭುತ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವ್ರಿಗಂತ ಯಾವಾಗ ಸದಾ ರೂಢಿಯಾಗಿರ್ತೀನಿ. ಇನ್ನು ಹೆಚ್ಚಾಗಿ ಹೇಳೋಂಥದ್ದು ಏನಿಲ್ಲ. ಚಿಕ್ಕ ವ್ಯಾಖ್ಯಾನ ಖಾಲಿ ಡಬ್ಬದ ಬಗ್ಗೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಂಡ್ರೆ ಮಾತ್ರ ಜೀವನ ಖಾಲಿ ಡಬ್ಬ ತುಂಬುತ್ತೆ. ಇಲ್ಲಾಂದ್ರೆ ಜೀವನನೇ ಒಂದು ಖಾಲಿ ಡಬ್ಬ ಆಗುತ್ತೆ. ಇನ್ನು ಮಿಕ್ಕಿದ್ದೇನಿದ್ರು ನೆಕ್ಸ್ಟ್ ಪ್ರೆಸ್ ಮೀಟ್ಗಳಲ್ಲಿ ಹೇಳ್ತೀವಿ. ಸದ್ಯಕ್ಕೆ ಇಷ್ಟು ನಮ್ಮ ಖಾಲಿ ಡಬ್ಬ. ನನ್ನ ಪಾತ್ರ ಖಾಲಿ ಡಬ್ಬ ಅಂತ ಹೇಳಿದ್ನಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೋಬೇಕು ಅಂತ.
ಅದನ್ನ ಪಾತ್ರದ ಮುಖಾಂತರ ಹೇಳ್ಬೇಕಾಗಿತ್ತು. ಅದು ಹೀರೋ ಮುಖಾಂತರ ಈ ಸಿನಿಮಾಗೆ ಹೇಳಕ್ ಹೊರಟಿರೋದು. ಈ ಸಿನಿಮಾದಲ್ಲಿ ನಿಮ್ಗೆ ಕನ್ಕ್ಲೂಷನ್ ಸಿಗ್ತಾ ಇದೆ ಅಂತ ಅನ್ಸುತ್ತೆ, ಕನ್ಫ್ಯೂಸ್ ಆಗುತ್ತೆ. ನೋಡಿ, ಖಾಲಿ ಡಬ್ಬ ಅಂದ್ರೆ ನಾವು ಡಿಸಿಷನ್ಸ್ ತಗೊಂಡಿರ್ತೀವಿ, ನೈಟ್ ತಗೊಂಡಿರ್ತೀವಿ ಡಿಸಿಷನ್ಸ್. ಬೆಳಗ್ಗೆ ಎದ್ಬಿಟ್ಟು ನಾವು ವಾಕ್ ಹೋಗ್ಬೇಕು ಅನ್ಕೊಂಡಿರ್ತೀವಿ, ಮತ್ತೆಲ್ಲೋ ಒಂದ್ ಕಡೆ ಮುಂದಕ್ಕೆ ಹಾಕ್ಬಿಡ್ತೀವಿ. ಸೋಮವಾರದಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಮಂಗಳವಾರದಿಂದ ಸ್ಟಾರ್ಟ್ ಮಾಡ್ಕೊಂಡು, ಬಟ್ ತಗೊಂಡಿರೋ ಡಿಸಿಷನ್ಸ್ ಇಮಿಡಿಯೇಟ್ ಆಗಿ ಅಂದ್ರೆ ಅದನ್ನ ಫುಲ್ಫಿಲ್ ಮಾಡಲ್ಲ, ಬೆಳಗ್ಗೆ ಫುಲ್ಫಿಲ್ ಮಾಡಲ್ಲ. ಏನೇ ಡಿಸಿಷನ್ಸ್ ತಗೊಳ್ಳಿ, ಅದಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೋಬೇಕು. ನಾವು ತಗೊಂಡಾಗ ಕೆಲವೊಂದು ನಮ್ಮ ಕೈ ಮೀರಿ ಸಿಚುವೇಶನ್ಸ್ ಕೂಡ ಡಾಮಿನೇಟ್ ಮಾಡುತ್ತೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಆದಷ್ಟು ನಿರ್ಧಾರಗಳು ನಾವು ತಗೊಳ್ಳುವಾಗ ಹೇಗೆ ತಗೋತೀವಿ, ಯಾವ ಸಮಯದಲ್ಲಿ ತಗೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಒಂದು ಲಾಸ್ ಬಿದ್ದ್ಬಿಡ್ತೀವಿ,